ಭಾರತ ರತ್ನವು ನೀನಾಗು, ಹಿಂದೂಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಇವತ್ತು ಲೋಕಾಪುರದವರಾದ ನಮಗೆ ಬಹಳಷ್ಟು ಅತೀವ ಸಂತೋಷವಾದಂತಹ ದಿನ. ಯಾಕಂತಂದ್ರೆ ನಮ್ಮ ಮುಂದೆ ಆಡಿ ಬೆಳೆದಂಥ ಒಬ್ಬ ಹುಡುಗ, ನಮ್ಮ ಸಹೋದರ IFS ನಂತಹ ಒಂದು ಅತ್ಯುನ್ನತ ಪರೀಕ್ಷೆಯನ್ನು ಪಾಸ್ ಮಾಡೋದ್ರ ಮುಖಾಂತರ ನಮ್ಮ ಊರಿಗೆ, ಸಮಾಜಕ್ಕೆ, ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ರಾಜ್ಯಕ್ಕೆ ಗೌರವವನ್ನು ತಂದುಕೊಟ್ಟಂತಹ ದಿನ. ಅವರು ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದು ದೇಶಕ್ಕೆ ಒಂದು ಉನ್ನತ ಸ್ಥಾನವನ್ನು ಕೊಡುವಂಥದ್ದು, ದೇಶಕ್ಕೆ ಪ್ರಗತಿಯನ್ನು ತರುವಂಥ ಒಂದು ಕೆಲಸ ಮಾಡಬೇಕಾಗಿರುವಂಥದ್ದು. ಯಾಕಂತಂದರೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅರಣ್ಯವನ್ನು ಡೆವಲಪ್ ಮಾಡುವಂಥದ್ದು, ಅರಣ್ಯವನ್ನು ಉಳಿಸುವಂಥದ್ದು ದೇಶ ರಕ್ಷಣೆಯಲ್ಲಿ ಅತ್ಯಂತ ಮಹತ್ವವಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಆದ್ದರಿಂದ ಮುಂದೆ ಅವರು ತಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯನ್ನು ನಮ್ಮ ಕಾಕರ್ ಅಂದರೆ ಅವರ ತಂದೆಯವರ ಮಾರ್ಗದರ್ಶನದಲ್ಲಿ ಅವರಂತೆ ಆದರ್ಶ ವ್ಯಕ್ತಿಯಾಗಿ ದೇಶಕ್ಕೆ ಮಾದರಿಯಾಗಿ ಒಂದು ಒಳ್ಳೆಯ ಜೀವನವನ್ನು ನಡೆಸಲು ಅಂತೇಳಿ ನಮ್ಮ ಎಲ್ಲ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಸದಸ್ಯರ ವತಿಯಿಂದ, ಲೋಕಾಪುರ ಗುರು ಹಿರಿಯರ ವತಿಯಿಂದ, ಸಮಾಜದ ವತಿಯಿಂದ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಮತ್ತು ಹಾರೈಸ್ತಾ ಇದ್ದೇವೆ. ನಮ್ಮ ಅಣ್ಣನವರಾದಂತಹ ರವಿ ಕೋಲಾರ್ ಸರ್ ಒಂದೆರಡು ಮಾತಾಡ್ಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಶುಭ ಸಂಜೆಯ ಸಾಯಂಕಾಲ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ಸಮಾಜದ ಹಾಗೂ ಲೋಕಾಪುರ ಗ್ರಾಮದ ಒಂದು ಹೆಮ್ಮೆಯನ್ನು, ಕೀರ್ತಿಯನ್ನು ಆಕಾಶದಲ್ಲಿರ್ತಕ್ಕಂಥ IFS ಹುದ್ದೆಯನ್ನು ಅಲಂಕರಿಸಿ ನಮ್ಮ ಊರಿಗೆ ಕೀರ್ತಿ ಇರ್ತಕ್ಕಂಥ ಅವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಅಕ್ಕ ಅವರು ಅವರ ತಂದೆಯವರಾದಂತಹ ಬಗ್ಲೀಸರು ಈ ಸಂದರ್ಭದಲ್ಲಿ ತಮ್ಮ ಖುಷಿಯನ್ನು ಹಂಚಿಕೊಳ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಬ್ಬ ತಂದೆ ತಾಯಿಗೆ ತಮ್ಮ ಮಕ್ಕಳು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇದ್ದೇ ಇರ್ತಾ ಇದೆ. ಅದೇ ರೀತಿಯಾಗಿ ನಾವು ಕೂಡ ಆ ಒಂದು ಹುದ್ದೆಯ ನಿರೀಕ್ಷೆಯಲ್ಲಿ ಮೊದಲು ಇರಲಿಲ್ಲ. BSc ಅಗ್ರಿ ಮುಗಿದ ಕೂಡಲೇ ಅವನು ಯಾವುದಾದ್ರೂ ಕಂಪ್ನಿಯಲ್ಲಿ ಜಾಬ್ ಬಂದಿತ್ತು, ಸಿಲೆಕ್ಟ್ ಆಗಿತ್ತು. ಈಗೇನೇನು ಕಂಪ್ನಿಯಲ್ಲಿ ಜಾಬ್ಗೆ ಅಟೆಂಡ್ ಆಗಬೇಕು, ಹಾಜರಾಗತಕ್ಕಂಥ ವಿಷಯವನ್ನು ಅವನಿಗೆ ತಿಳಿಸಿದಾಗ, ಇಲ್ಲ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ UPSCಯನ್ನು ನಾನು ಅಟೆಂಡ್ ಮಾಡಿ ಅದರಲ್ಲಿ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದಾಗ ನಮಗೂ ಕೂಡ ಏನು ಅನಿಸ್ತಪ್ಪ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಏನೋ ಒಂದು ಮಹತ್ವಾಕಾಂಕ್ಷೆಯನ್ನು ನಾವು ಅದನ್ನು ನೀರು ಹಾಕಿ ಬೆಳೆಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಬೆನ್ನೆಲುಬಾಗಿ ನಾವು ಇಬ್ಬರು ಗಂಡ ಹೆಂಡತಿ ಏನಪ್ಪ ಅಂದ್ರೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ನಾವು ಮಾರಲ್ ಸಪೋರ್ಟ ಮತ್ತು ಈ ಫೈನಾನ್ಷಿಯಲ್ ಸಪೋರ್ಟ ಎರಡೂ ನಾವು ನೀಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆವು. ಆ್ಯಕ್ಚುಲಿ ನಾವು ಮೂಲತಃ ವಿಜಯಪುರ ಜಿಲ್ಲೆಯ ಒಂದು ಚಡ್ಚಣ ಗ್ರಾಮದ ಉಮ್ರಾಜ್ ಅಂತಕ್ಕಂಥ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಹಳ್ಳಿ ಅದು. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾಡಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿ. ಅಲ್ಲಿ ಶಿಕ್ಷಣದ ಒಂದು ನಾವೆಲ್ಲ ಶಿಕ್ಷಣ ಕಲಿತಿರ್ತಕ್ಕಂಥದ್ದೆಲ್ಲ ನೋಡಿದ್ರೆ ಯಾವ ವ್ಯವಸ್ಥೆಯೂ ಇರಲಿಲ್ಲ. ಹೈಸ್ಕೂಲ್ ಕೂಡ ನಾವು ಬೇರೆ ಊರಿಗೆ ಹೋಗಿ ಕಲಿತಿರ್ತಕ್ಕಂಥದ್ದು. ಅಂಥ ಒಂದು ಕುಗ್ರಾಮದಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಮಕ್ಕಳು ಇವತ್ತು ಇಂಥ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಒಂದು ಹೆಮ್ಮೆ ನಮ್ಮ ಗ್ರಾಮಕ್ಕೂ ಇದೆ. ಮತ್ತು ಇಲ್ಲಿ ನಮ್ಮ ಅವರ ತಾಯಿಯ ಊರು ಲೋಕಾಪುರ ಆಗಿರೋದ್ರಿಂದ ಲೋಕಾಪುರ ಗ್ರಾಮ ಮತ್ತು ಉಮ್ರಾಜ್ ಗ್ರಾಮ ಎರಡೂ ಒಂದು ಗ್ರಾಮಕ್ಕೆ ಕೀರ್ತಿಯನ್ನು ತಂದಿರ್ತಕ್ಕಂಥದ್ದು. ನಿಮ್ಮ ಅನುಭವಗಳನ್ನು ಮುಂದಿನ ನಮ್ಮ ಜನಾಂಗಕ್ಕೆ, ಯುವಜನಾಂಗಕ್ಕೆ ಸ್ಫೂರ್ತಿ ಆಗುವಂಗೆ ತಮ್ಮ ಅನುಭವಗಳನ್ನ ಹೇಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಲೋಕಾಪುರ ಗ್ರಾಮಸ್ಥರಿಗೆ ನನ್ನ ಶುಭಾಶಯಗಳು. ನಾನು ಇವಾಗ ಭಾರತ ದೇಶಕ್ಕೆ 114ನೇ ರ್ಯಾಂಕ್ ಪಡೆದಿದ್ದೇನೆ ಭಾರತೀಯ ಅರಣ್ಯ ಸೇವೆಯಲ್ಲಿ. ಇದು ಜರ್ನಿ ಅಷ್ಟು ಸುಲಭ ಇರಲಿಲ್ಲ ರೀ. ಮೇನ್ಲಿ ವಿತ್ ಅದು ಯಾಕಂತಂದ್ರೆ ನಮಗೆ ಯಾರೂ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಈ ಸಿವಿಲ್ ಸರ್ವಿಸಲ್ಲಿ. ನಮ್ಮ ತಂದೆಯೊಬ್ಬರು ನಿವೃತ್ತ ಪ್ರಾಚಾರ್ಯ, ಅವರು ಒಂಥರ ಹೆಂಗಂತಂದ್ರೆ ಮಾರ್ಗದರ್ಶನ ನೀಡ್ತಿದ್ರು ಇನ್ ಟರ್ಮ್ಸ್ ಆಫ್ ಎಜುಕೇಷನ್ ಅದು. ಆಮೇಲೆ ನಮ್ಮ ತಾಯಿಯ ಸಪೋರ್ಟ್ ಜಾಸ್ತಿ ಇತ್ತು. ನಮ್ಮ ಚೈಲ್ಡ್ಹುಡ್ಡಿಂದ ಅವರು ನನಗೆ ವಿದ್ಯಾಭ್ಯಾಸದಲ್ಲಿ ಸಪೋರ್ಟ್ ಮಾಡೋದಾಯಿತು. ಆಮೇಲೆ ನನಗೆ ಹೇಳ್ಕೊಡೋದಾಯಿತು. ಸೊ ಅದು ನನ್ನ ಈ ಭಾರತೀಯ ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಉನ್ನತ ಹುದ್ದೆ ಅಲಂಕರಿಸುವ ಒಂದು ಆಸೆ ಹುಟ್ಟಿದೆ ನಮ್ಮ ತಂದೆ ತಾಯಿ ಅಂತ ಹೇಳಬೇಕು. ಆಮೇಲೆ ಇದರಲ್ಲಿ ನನ್ನ ಜರ್ನಿಯಲ್ಲಿ ಈಗ ಸಕ್ಸಸ್ ಆಗಬೇಕಂತಂದರೆ ಹಲವು ಜನರ ಪಾತ್ರ ಇದೆ. ಅದರಲ್ಲಿ ನಮ್ಮ ಅಣ್ಣಂದು ಒಂದು
ಅವರು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ, ಆಡಿಟರ್ ಆಗಿ ವೆಸ್ಟರ್ನ್ ರೈಲ್ವೆ ಹುಬ್ಳಿಯಲ್ಲಿ. ಆಮೇಲೆ ನನ್ನ ಫ್ರೆಂಡ್ಸು ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಈ ಮೂಲಕ ನಾನು ಹೇಳ್ತೀನಿ ಅಂತಂದರೆ ಹುಡುಗರಿಗೆ, ಇಫ್ ದೇ ಆರ್ ಕೆಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ವಿ ಹ್ಯಾವ್ ಟು ಸಪೋರ್ಟ್ ದೆಮ್. ಅವರಿಗೆ ನಾವು ತಂದೆ ತಾಯಿ ಆಗಿ ಸಪೋರ್ಟ್ ಮಾಡಬೇಕು. ಎಲ್ಲರೂ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅವ್ರನ್ನ ಪರ್ಸ್ಯೂ ಮಾಡಕ್ಕೆ ಬಿಡಬೇಕು. ಸೊ ದ್ಯಾಟ್ ಅವರೆಲ್ಲ ಚೆನ್ನಾಗಿ ಓದಿ ಇಂಥವೆಲ್ಲ ಹುದ್ದೆಗಳನ್ನು ಪಡಿಬೋದು. ಇದೇ ಹುದ್ದೆ ಪಡಿಬೇಕಂತೂ ಏನಿಲ್ಲ, ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆ, ಯಾವ್ಯಾವ ಸ್ಟ್ರೀಮಲ್ಲಿ ಅವರು ಸಕ್ಸಸ್ ಕಾಣಿಸ್ತಾರೆ ಅದರಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದರೆ ಅವ್ರು ಅದರಲ್ಲಿ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನು ಪಡೆದು ನಮ್ಮ ತಂದೆ ತಾಯಿಗಾಯ್ತು, ಆಮೇಲೆ ಗ್ರಾಮಸ್ಥರಿಗಾಯಿತು, ಅವರಿಗೆ ಸಾಮಾಜಿಕವಾಗಿಯೂ ಅವ್ರದೆಲ್ಲ ಅದು ಶ್ರೇಯ ಕಾಣಿಸ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ವೈಯಕ್ತಿಕವಾಗಿ ನನಗೊಂದು ಏನು ವಿಶೇಷಪ್ಪ ಅಂತಂದ್ರೆ, ನಿಮ್ಮನ್ನು ಸಣ್ಣ ವಯಸ್ಸಿನಾಗ ಇದ್ದಾಗ ನಾನು ನೋಡಿದ್ದೆ. ನಿಮ್ಮಲ್ಲಿರುವಂತಹ ಮೇಧಾಶಕ್ತಿ, ನೆನಪಿನ ಶಕ್ತಿ ಅಪಾರವಾಗಿತ್ತು. ಆವಾಗ ಅನ್ಕೋತಿದ್ವಿ, ನಾವು ಮಾಮಾಗ ಹೇಳ್ತಿದ್ದೆ, ಮುಂದೆ ಇವರು ದೊಡ್ಡವರಾದ್ಮೇಲೆ ಇರೋ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂಥೇಳಿ. ಅದನ್ನು ಸುಳ್ಳು ಮಾಡಲಾರ್ದ ಸಾಧಿಸಿ ತೋರಿಸಿದ್ದೀರಿ. ನಿಮಗೆ ಸಪೋರ್ಟ್ ಮಾಡಿದಂತಹ ಕಾಕುವರಿಗೂ ಕಾಕಾರಿಗೂ ಎಲ್ಲ ಇಡೀ ಸಮಾಜಕ್ಕೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಮತ್ತೊಮ್ಮೆ ನೀವು ಉನ್ನತವಾದ ಸಾಧನೆಯನ್ನು ಮಾಡಿ ದೇಶಕ್ಕೆ ಕೀರ್ತಿ ತರಲೆಂದು ನಮ್ಮೆಲ್ಲರ ಹಾರೈಕೆ ಇರುತ್ತದೆ. ಧನ್ಯವಾದಗಳು. ನಮ್ಮ ಮನೆಗೆ ಆಗಮಿಸಿ ನಮ್ಮ ಲೋಕಾಪುರ ಗ್ರಾಮದ ಸಮಸ್ತ ಬಣಜಿಗ ಸಮಾಜದವರು ಈ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲ ಸಮಾಜಕ್ಕೆ ತುಂಬ ಧನ್ಯವಾದಗಳನ್ನು.